ಹಾಂ ಅಪ್ಪು ಇಬ್ರು ನಮ್ಮವರೇ ತಾನೆ. ಒಂದು ಕಾಲದಲ್ಲಿ ಚಿನ್ನ ವಜ್ರ ವೈಡೂರ್ಯದಿಂದ ಅಭಿವೃದ್ಧಿಯಾಗಿ. ಹಾಯ್ ಬಾಸು, ಎಲ್ರಿಗೂ ನಮಸ್ಕಾರ. ನಮ್ಮ ಗ್ಯಾಂಗಲ್ಲಿ ಫ್ರೆಂಡ್ ಒಬ್ಬ ಮದುವೆ ಆಗದಿರ ಉಳ್ಕೊಂಡಿದ್ದ. ಕೊನೆಗೂ ಅವ್ನ ಮ್ಯಾರೇಜ್ ಫಿಕ್ಸ್ ಆಯಿತು. ಅದಕ್ಕೆ ನಾವು ಬ್ಯಾಂಗ್ಳೂರಿಂದ ಹೊಸಪೇಟೆ ಕಡೆ ಹೊರಟ್ವಿ. ಹೊಸಪೇಟೆಗೆ ಹೋಗಿ ಕೂಡ ನಮ್ಮ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯ ಆಳಿದ ಹಂಪಿ ನೋಡ್ದಿರ ಬರೋಕ್ಕಾಗುತ್ತಾ? ನೋ ವೇ, ಚಾನ್ಸೇ ಇಲ್ಲ. ಅದಕ್ಕೆ ನಮ್ಮ ಫ್ರೆಂಡ್ ಮದುವೆ ಮುಗಿಸ್ಕೊಂಡು ಫ್ರೆಂಡ್ಸ್ ಎಲ್ಲ ಹಂಪಿ ಕಡೆ ಹೊರಟ್ವಿ. ಇದ್ದೊಬ್ಬ ಗೆಳೆಯಾನು ಹೊಂಟೋದ ಲೈಫಿಂದ ಎಲ್ಲರೂ ನಾನು 7th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಹಂಪಿ ಚಿತ್ರದುರ್ಗ ಅಂತ ಸ್ಕೂಲ್ ಟ್ರಿಪ್ ಅಂತ ಬಂದಿದ್ವಿ. ಅದಾದಮೇಲೆ ಈ ಕಡೆ ನಾನು ಬಂದೇ ಇಲ್ಲ. ಹೀಗಿರೋ ಹಂಪಿ ಹೇಗಿದೆ ಅಂತ ನೋಡೋಣ ಬನ್ನಿ. ಇದೇ ನೋಡಿ 7ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರೋ ವಿರೂಪಾಕ್ಷ ದೇವಸ್ಥಾನ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಂಪಿ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಲಿಸ್ಟ್ನಲ್ಲಿದೆ. ಅದರ ಅರ್ಥ ಯುನೈಟೆಡ್ ನ್ಯಾಷನಲ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ. ನೀವೇನು ಈಗ ನೋಡ್ತಾ ಇರೋ ಜಾಗ, ಕಟ್ಟಡಗಳು, ದೇವಸ್ಥಾನಗಳೆಲ್ಲ ನಮಗೆ ಬೆಲೆ ಕಟ್ಟಲಾಗದ ಆಸ್ತಿ ಅಂತ. ನೀವು ಇವಾಗ ಏನು ನೋಡ್ತಾ ಇರೋ ಈ ಕಲ್ಲು ಕಂಬಗಳೆಲ್ಲ ಆಗಿನ ಕಾಲದಲ್ಲಿ ಮಳಿಗೆಗಳು ಮತ್ತು ಸಂತೆ ಬೀದಿ ಅಂತಾರಲ್ಲ ಅದು. ಈ ಕಾಲದಲ್ಲಿ ಹೇಳೋದಾದರೆ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು. ಆದರೂ ನೋಡಿ ಬಸ್ಸು, ಆ ಟೈಮ್ನಲ್ಲಿ ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಅಂತೆಲ್ಲ ಇತ್ತು. ಹಾಂ ಅಪ್ಪು ಇಬ್ರು ನಮ್ಮವರೇ ತಾನೆ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರು ಯಾಕೆ ನಾವು ಒಂದೇ ಗೆಲ್ಲಿ. ಪ್ರಶಾಂತ್, ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇರೋದು? ಇವಾಗ ನಾನು ದೊಡ್ಡವನು, ನನ್ನ ಹತ್ರ ಅದಿದೆ, ಕಾಸ್ಟ್ಲಿ ಕಾರ್ ಇದೆ, ಬಿಲ್ಡಿಂಗ್ಗಳಿದೆ, ನನ್ನ ಹತ್ರ ಕೆ ಜಿ ಚಿನ್ನ ಇದೆ ಅಂತ ಬಿಲ್ಡಪ್ ಕೊಡ್ತಾರೆ. ಆಗಲೇ ಕೃಷ್ಣದೇವರಾಯ ಕಾಲದಲ್ಲೇ ಮುತ್ತು, ರತ್ನ, ಚಿನ್ನ, ವಜ್ರಗಳನ್ನ ಸೇರ್ ಲೆಕ್ಕದಲ್ಲಿ ಮಾರ್ತಾಯಿದ್ರು. ಇದೇ ಕಂಬಗಳೇ ಕೃಷ್ಣದೇವರಾಯ ಕಾಲದಲ್ಲಿ ಮುತ್ತು, ಚಿನ್ನ, ವಜ್ರಗಳ ಅಂಗಡಿಗಳಾಗಿದ್ವು. ಅಲ್ಲಿರೋ ಸಾಮಾನ್ಯ ಜನರುಗಳ ಹತ್ರನೇ ಇಷ್ಟೊಂದು ಚಿನ್ನ, ಮುತ್ತು, ರತ್ನಗಳನ್ನ ತರಕಾರಿ ರೂಪದಲ್ಲಿ ಮಾರ್ತಾಯಿದ್ರು ಅಂದರೆ ಜಸ್ಟ್ ಯೋಚನೆ ಮಾಡಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಎಷ್ಟು ಶ್ರೀಮಂತವಾಗಿರ್ಬೋದು ಅಂತ. ಅಕ್ಕಬುಕ್ಕ ಅನ್ನೋ ಇಬ್ಬರು ಅಣ್ಣ ತಮ್ಮಂದಿರು ಮೊದಲನೇದಾಗಿ ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರೆ. ಅಲ್ಲಿಂದ ವಿಜಯನಗರ ಸಾಮ್ರಾಜ್ಯ ಬಲಿಷ್ಠ ಮತ್ತು ಶ್ರೀಮಂತವಾಗಿ ಬೆಳೀತಾ ಹೋಗುತ್ತೆ. ಇದು ದೇವಸ್ಥಾನ, ಇಲ್ಲಿ ಸ್ಲಿಪ್ಪರ್ ಬಿಡೋಕ್ಕೆ. ಇಲ್ಲಿ ಇನ್ನೊಂದು ವಿಶೇಷ ಇದೆ. ಗೋಪುರ ಇದೆಯಲ್ಲ, ಅದು ಉಲ್ಟಾ ಕಾಣಿಸುತ್ತೆ. ಶಾಡೋ ಬಂದು ಉಲ್ಟಾ ಕಾಣಿಸುತ್ತೆ. ಅದು ಈಗಿನ ಕಾಲದಲ್ಲ, ಆಗಿನ ಕಾಲದಲ್ಲೇ ರಾಜರು ಮಾಡಿರೋದು. ಆ ಟೆಕ್ನಿಕ್ ಏನು ಯೂಸ್ ಮಾಡಿದ್ರೆ ನಕ್ಷೆ. ಆಂಜನೇಯ ಇಡ್ಲಿ ತಿಂತಾ ಇದೆ.
ಕಿತ್ತು ಹಾಂ ಚಿಕ್ಕಪ್ಪ ಚಿಕ್ಕ ಮರಿ ಚಿಕ್ಕಪ್ಪ ಹೌದೌದು. ಅದು ತುಂಬಾ ಚಿಕ್ಕ ಮರಿ ಎಲ್ಲಿ ನೋಡಿದೆ ನಾನು ಅಲ್ಲಿ ಹೇಳು ನೋಡಿ ಇಲ್ಲಿ ಬಂದು. ಏಯ್ ಸುಮ್ಮನೆ ಪಚ್ಚಿಬಿಡುತ್ತೆ ನೋಡಿ ಇದು ಬರೀ ಕಲ್ಲುದಲ್ಲ. ಫುಲ್ ಕಲ್ಲು. ಕಲ್ಲಲ್ಲೇ ಮಾಡಿದ್ದಾರೆ ಪೂರ್ತಿ. ಅದೊಂದು ಮಸ್ತ್ ಕಿತ್ಕೊಬಿಡ್ಬೇಕಾಗಿತ್ತು ಚಿಕ್ಕಪ್ಪ ಇದು ಹೊರಗಡೆ ನೋಡು ಇದು ನೋಡು ಕಲ್ಲು. ಕಾಲದಲ್ಲಿ ರಾಜ ವೈಭೋಗದಿಂದ ತುಂಬಿದ್ದು ಇದು. ಚಿಕ್ಕಪ್ಪ ಏನು ತೆಗಿತೈತೆ ಅಲ್ಲಿ ಇಷ್ಟೊಂದು ಬಲಿಷ್ಠ ಮತ್ತು ಶ್ರೀಮಂತವಾದ ಸಾಮ್ರಾಜ್ಯ ಸೋತಿದ್ದು ಹೇಗೆ ಅಂತ ನೀವೆಲ್ಲರೂ ಕೇಳ್ಬೋದು. ಹಿಸ್ಟ್ರಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಎಲ್ಲ ರಾಜರು ಸೋಲೋಕೆ ಕಾರಣ ತಮ್ಮ ಜೊತೆಲೇ ಇರೋ ಜನರು ಮಾಡಿರೋ ನಂಬಿಕೆ ದ್ರೋಹದಿಂದ ಅಂತ. ನೇರವಾಗಿ ನಮ್ಮ ರಾಜರನ್ನ ಸೋಲ್ಸೋಕೆ ಅಷ್ಟೊಂದು ಈಸಿ ಅಲ್ಲ. ಅದಕ್ಕೆ ಕೃಷ್ಣದೇವರಾಯ ತನ್ನ ಅಳಿಯನೇ ಆದ ರಾಮರಾಯನನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ರಾಜನಾಗಿ ನೇಮಕ ಮಾಡ್ತಾರೆ. ಯಾಕೆಂದರೆ ಅಳಿಯ ರಾಮರಾಯ ತುಂಬಾ ಬಲಿಷ್ಠ ಮತ್ತು ಶಕ್ತಿಶಾಲಿ ಆಗಿರ್ತಾನೆ. ರಾಜನಾಗಿ ವಿಜಯನಗರ ಸಾಮ್ರಾಜ್ಯನ ಚೆನ್ನಾಗಿ ಆಡಳಿತ ಮಾಡ್ತಾ ಇರ್ತಾನೆ. ಕೋಣ ಇಷ್ಟೊಂದು ಶ್ರೀಮಂತವಾಗಿರೋ ರಾಜ್ಯ ನೋಡಿದ್ರೆ ಪಕ್ಕದ ರಾಜ್ಯದವರು ಸುಮ್ಮನೆ ಇರ್ತಾರಾ? ಗೋಲ್ಕುಂಡದ ಸುಲ್ತಾನರಿಗೆ ವಿಜಯನಗರ ಸಾಮ್ರಾಜ್ಯದ ಮೇಲೆ ಕಣ್ಬೀಳುತ್ತೆ. ಹೇಗಾದರೂ ವಿಜಯನಗರ ಸಾಮ್ರಾಜ್ಯನ ಪಡ್ಕೋಬೇಕು ಅಂತ ಯುದ್ಧಕ್ಕೆ ಕರೆ ನೀಡ್ತಾರೆ. ವಿಜಯನಗರನು ಸಿದ್ಧತೆ ಮಾಡ್ಕೊಳುತ್ತೆ. ಆ ಯುದ್ಧನ ತಾಳಿಕೋಟೆ ಯುದ್ಧ ಅಂತ ಕರೀತಾರೆ. ವಿಜಯನಗರ ಸಾಮ್ರಾಜ್ಯ ಸೈನಿಕರು ತುಂಬಾನೇ ಟಫ್ ಫೈಟ್ ಕೊಡ್ತಾರೆ. ಆ ಯುದ್ಧ 1 ದಿನ 2 ದಿನ ಅಥವಾ 3 ದಿನ ನಡೆಯಲ್ಲ. ಸುಮಾರು 5 ತಿಂಗಳ ಕಾಲ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಅಳಿಯ ರಾಮರಾಯನ್ನ ಸಾಯಿಸ್ತಾರೆ. ರಾಜನೇ ಇಲ್ದೋದ್ಮೇಲೆ ಸೈನಿಕರು ಏನು ಮಾಡೋಕ್ಕಾಗುತ್ತೆ? ಗೋಲ್ಕುಂಡದ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯನ ತಮ್ಮ ವಶಕ್ಕೆ ಪಡ್ಕೊತಾರೆ. ವಿಜಯನಗರದಲ್ಲಿರೋ ಮುತ್ತು ರತ್ನ ವಜ್ರಗಳನ್ನೆಲ್ಲ ತಮ್ಮ ರಾಜ್ಯಕ್ಕೆ ಸಾಗಿಸೋಕೆ ಸುಮಾರು ತಿಂಗಳುಗಳು ಬೇಕಾಗುತ್ತೆ. ಅಷ್ಟೊಂದು ಆಸ್ತಿ ವಿಜಯನಗರ ಸಾಮ್ರಾಜ್ಯದಲ್ಲಿರುತ್ತೆ. ಎಷ್ಟೋ ತಿಂಗಳ ಕಾಲ ವಿಜಯನಗರ ದೇವಸ್ಥಾನಗಳನ್ನೆಲ್ಲ ನಾಶ ಮಾಡ್ತಾ ಬರ್ತಾರೆ. ಆದರೂ ಅವ್ರಿಗೆ ಸಂಪೂರ್ಣವಾಗಿ ವಿಜಯನಗರ ದೇವಸ್ಥಾನಗಳನ್ನ ನಾಶ ಮಾಡೋಕ್ಕೆ ಅವ್ರ ಕೈಲಿ ಆಗೋದೇ ಇಲ್ಲ. ವಿಜಯನಗರ ಸಾಮ್ರಾಜ್ಯದ ಥರ ಇನ್ನೊಂದು ಸಾಮ್ರಾಜ್ಯ ಇಡೀ ಜಗತ್ತಲ್ಲೇ ನಮಗೆ ಸಿಗೋದಿಲ್ಲ. ಅದಕ್ಕೆ ನಮ್ಮ ಹೆಮ್ಮೆಯ ಹಂಪಿ ನೋಡೋಕ್ಕೆ ದೇಶ ಮೂಲೆ ಮೂಲೆಯಿಂದನೂ ಜನ ಬರ್ತಾರೆ. ಸಂಪನ್ನ ತಗೊಂಡು ಕಲ್ ಮೇಲೆ ಹಾಕಿದ್ರೆ ದೋಸೆನೇ ಆಗ್ಬಿಡುತ್ತೆ. ಇಡ್ಲಿ ಆಗಲ್ಲ. ಹೌದು. ಸರ್ ಓಡಿ ಓಡಿ ಓಡಿ.
ವಿರೂಪಾಕ್ಷ ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಹೊಸಪೇಟೆ ಟು ಬ್ಯಾಂಗ್ಳೂರು ಹೈವೇ ಮಾತ್ರ ತುಂಬಾ ಚೆನ್ನಾಗಿದೆ. ಇವಾಗ ನಾವೊಂದು ಟನಲ್ ಒಳಗಡೆ ಬರ್ತಾ ಇದ್ದೀವಿ. ಅದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಅದರ ಜೊತೆ ರೋಡ್ ಉದ್ದಕ್ಕೂ ನಮಗೆ ವಿಂಡ್ ಮಿಲ್ಸ್ ನೋಡೋಕೆ ಸಿಗುತ್ತೆ. ಈ ಕಡೆ ತುಂಬಾ ಓಪನ್ ಸ್ಪೇಸ್ ಇರೋದ್ರಿಂದ ವಿಂಡ್ ಎನರ್ಜಿ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಕ್ ಎನರ್ಜಿ ಜನರೇಟ್ ಮಾಡ್ಕೋತಾರೆ. ನಾವು ಬರೋ ಜಾಗದಲ್ಲೇ ಚಿತ್ರದುರ್ಗ ಕೂಡ ಸಿಗುತ್ತೆ. ಬಟ್ ನಾವು ಅಲ್ಲಿಗೆ ರೀಚ್ ಆಗೋದು ತುಂಬಾ ಲೇಟ್ ಆಗಿತ್ತು. ಇನ್ನೇನು ಮಾಡೋದು, ಹಾಗೆ ಗೇಟಿಂದ ಆಚೆ ನಿಂತ್ಕೊಂಡು ಕೋಟೆ ಎಂಟ್ರೆನ್ಸ್ ವಿಡಿಯೋ ಮಾಡಿಕೊಂಡೆ. ಕಿತ್ತೂರು ಎಂದಿಗೂ ಮರೆಯಲಾಗದ ಓಬವ್ವನ ನೆನಪಿಸ್ಕೊಂಡು ಅಲ್ಲಿಂದ ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ಯಾರವಳು ವನಿತೆ ಆವೋ ಬವ್ವ, ದುರ್ಗವು ಮರೆಯದ ಓ ಬವ್ವ.